ಧೈರ್ಯ ಇದ್ರೆ ನೋಡ್ಬೋದು. ಕೆಲವು ಟೈಮ್ ಅಲ್ಲಿ ಬ್ರಿಡ್ಜ್ ಮೇಲೆ ಕೂತಿರ್ತಾರೆ. ಅಲ್ಲಿ ಒಂದು ದೊಡ್ಡದು ಒಂದು ಬ್ರಿಡ್ಜ್ ಇದೆ, ಅಲ್ಲಿ ಕೂತಿರ್ತಾರೆ. ಹಂಗಾಗಿ ಒಂದೊಂದು ಟೈಮ್ ಅಲ್ಲಿಯೇ ಸಿಗ್ತಾರೆ ಬ್ರಿಡ್ಜ್ ಹತ್ರ. ನನಗೆ ಜೀವಂತ ಇರುವಾಗ ಅವರು ಮನೆಗೆಲ್ಲ ಹೋಗಿರ್ತೀನಿ. ಹೋಗಿ ಒಳ್ಳೆ ಕ್ಲೋಸ್ ನನಗೆ, ಹೋಗಿ ಮಾತಾಡ್ಕೊಂಡು ಎಲ್ಲ. ಸತ್ತೋಗಿ ಎಷ್ಟು ವರ್ಷ ಆಯ್ತು ಅವರು? ಅವರು ಹೋಗಿ ಸುಮಾರು ಕಂಪನಿ ಕ್ಲೋಸ್ ಆಗೋದು ಮುಂಚೆನೆ. ಅವತ್ತು ಎಲ್ಲಿ ಬಂದು ನೇಣು ಹಾಕೊಳ್ತಾರ ಅವರು? ಇಲ್ಲಿ ಮರ ಒಂದಿತ್ತಲ್ಲ, ಈ ಮರದಲ್ಲಿ ನೆನಕೊಂಡು ತೀರೋದು. ನೀವು ಅವಾಗ ಎಲ್ಲಿದ್ರ? ನಾನು ಇಲ್ಲೇ ಇದ್ದೆ. ಹೇಗೆ ಬರ್ತಾರೆ? ಅಂದರೆ ಒಂಥರ ಕತ್ಲೆ ಥರ ಶೇಡ್ ನಡ್ಕೊಂಡು ಬರ್ತಾರೆ. ಎಷ್ಟು ಜನ? ಅಂದರೆ ಇಲ್ಲಿ 2 ಬರೋದು, ಆಚೆ 1, 3. ನೈಟ್ ನಿದ್ದೆ ಮಾಡೋದು ಒಂದು 2 ಗಂಟೆ ಅಷ್ಟೇ. ಕಾರಣ? ಇಲ್ಲಿ ಪ್ರಾಣಿಗಳೆಲ್ಲ ನೋಡ್ಕೋಬೇಕಲ್ಲ, ಚಿರತೆ ಬರ್ತದೆ, ಆ ಕೋಲ್ ಹಿಡ್ಕೊಂಡೆ ಆ ಗಾಡಿ ಮೇಲೆ ಕೂತಿರೋದು. ರಾತ್ರಿ ನೈಟ್. ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂತ ಹೇಳಿದ್ರೆ, ಇಡೀ ಕುದುರೆಮುಖ ಅರಣ್ಯ ಏನಿದೆ ತುಂಬಾ ದಟ್ಟವಾದ ಅರಣ್ಯ. ನಾನು ರಾಜ್ಯದಲ್ಲಿ ಇಂಥ ದೊಡ್ಡ ಅರಣ್ಯ ಪ್ರದೇಶವನ್ನು ನೋಡಲಿಲ್ಲ. ಆ ಅರಣ್ಯದಲ್ಲಿ ನಿಮಗೆಲ್ಲ ಗೊತ್ತು, ಗಣಿಗಾರಿಕೆ ಪ್ರಾರಂಭ ಆಗುತ್ತೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಸುಮಾರು ಕೇಳಿರ್ತೀರ. ಅದಾದ ಮೇಲೆ ನಂತರ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಾವೆ. ಸುಮಾರು ಸಾಮಾಜಿಕವಾಗಿ, ಅಂದರೆ ಗಣಿಗಾರಿಕೆ ಮಾಡಬಾರ್ದಂತ ಹೋರಾಟ ನಡೀತೆ. ನಂತರ 2005ಕ್ಕೆ ಮುಚ್ಚುತ್ತಾರೆ ಈ ಪೂರ್ತಿ ಭಾಗವನ್ನು, ಕುದುರೆಮುಖವನ್ನು. ಸರಿ ಸುಮಾರು 10ರಿಂದ 20,000 ಜನ ಈ ವಾಸಿ ಇರ್ತಾರೆ. ಯಾಕಂದರೆ 2ರಿಂದ 3,000 ಜನ ಕೆಲಸಗಾರರೇ ಇರ್ತಾರೆ. ಆ ಸಮಯದಲ್ಲಿ ಬಂದಂಥವ್ರು ರೂಬನ್ ಅವರು ನಂತರ ಇದೇ ಭಾಗದಲ್ಲೇ ಉಳ್ಕೊಂಡು ಬಿಡ್ತಾರೆ. ಇಡೀ ಕುದುರೆಮುಖನೇ ಖಾಲಿ ಆಗುತ್ತೆ. ಅವರು ಕೇವಲ ತಮ್ಮ ಪ್ರಾಣಿ ಪ್ರೀತಿಗೋಸ್ಕರ, ಅಂದರೆ ವಿಶೇಷವಾಗಿ ಈ ಭಾಗದಲ್ಲಿ ಅಂದರೆ ಎಲ್ಲ ಮನೆಗಳು ಬಿಟ್ಟು ಹೋಗ್ಬಿಡ್ತಾರೆ ಜನಗಳು. ಬಿಟ್ಟು ಹೋದಾಗ ಏನಾಗ್ಬಿಡುತ್ತೆ, ಆದ್ರೆ ಅವರು ಸಾಕು ಪ್ರಾಣಿಗಳಿರ್ತಾವಲ್ಲ ಅಂತ ಹೇಳಿದ್ರೆ, ನಾಯಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ಅದನ್ನು ನೋಡೋರು ಯಾರು? ಹೀಗಾಗಿ ರೂಬನ್ ಏನು ಮಾಡಿಬಿಡ್ತಾರಂದರೆ, ಅವರು ಆ ನಾಯಿ ಬೆಕ್ಕನ್ನು ಕಾಯ್ಲಿಕ್ಕಂತೆ ಉಳಿತಾರೆ. ಅಂದರೆ ಅದನ್ನು ಸಾಕೋದಕ್ಕೆ, ಆಹಾರ ಕೊಡೋದಕ್ಕಂತ ಅವರು ಉಳ್ಕೊಳ್ತಾರೆ ಈ ಅರಣ್ಯದೊಳಗೆ. ಯಾರು ಒಬ್ಬನೂ ವಾಸ ಮಾಡೋದಿಲ್ಲ. ಅಂದರೆ ಇಡೀ ಅರಣ್ಯದಲ್ಲಿ ಒಬ್ಬರೇ ಕಾಡಿನಲ್ಲಿ ಬದುಕ್ತಾ ಇರೋರು ಅಂತ ಹೇಳಿದ್ರು ರೂಬನ್ ಅವ್ರ ಕಥೆನ ನೀವು ಕೇಳಿರ್ತೀರ, ಪೇಪರಲ್ಲಿ ಬೇಕಾದಷ್ಟು ಓದಿರ್ತೀರ ಅವ್ರ ಬಗ್ಗೆ. ಆದ್ರೆ ಇವತ್ತು ವಿಶೇಷವಾಗಿ ರೂಬನ್ ಅವರು 3 ಅಪರೂಪದ ಅತಿಥಿಗಳನ್ನ ಭೇಟಿಯಾಗ್ತಾರಂತ ನಾನು ಕೇಳ್ಪಟ್ಟೆ ಒಬ್ಬರ ಹತ್ರ. ಅದು ಅಮಾಸೆ ದಿವಸ. ಆ 3 ಜನ ಸ್ವರ್ಗಸ್ಥರಾಗಿದ್ದಾರೆ, ಅಂದ್ರೆ ಅವ್ರು ಡೆತ್ ಆಗಿದ್ದಾರೆ. ಆದ್ರೆ ಅವರು ರೂಬನ್ ಅವ್ರನ್ನ ಭೇಟಿ ಆಗ್ತಾರೆ ಅಮಾಸೆ ದಿವಸ. ಆ ಕಥೆನೇ ಕೇಳಬೇಕು, ಯಾಕಂದ್ರೆ ಹಿಂದೆನೆ ಆಗಿದಂತ ಘಟನೆ ಇದು. ನನ್ನ ಹತ್ರ ಒಬ್ರು ಹೇಳಿದ್ರು, ರೋಡಲ್ಲಿ ಸಿಕ್ಕರು ನನಗೆ. ಹೀಗಾಗಿ ಆ ಕಥೆನೇ ಕೇಳೋರ ಹತ್ರ ಬನ್ನಿ. ಸರ್, ಯಾವಾಗ ನೋಡ್ತೀರಾ 3 ಜನನ ನೀವು? ಅಮಾವಾಸ್ಯೆ ಅವರು ಸತ್ತು ಸುಮಾರು ಒಂದು 15-18 ವರ್ಷ ಆಯಿತು. ಅವರು ಅಮಾವಾಸ್ಯೆ ದಿನ ಇಲ್ಲೇ ಇದೆ ಮೇನ್ ರೋಡಲ್ಲಿ, ಲಾಸ್ಟಿಂದ ಇಲ್ಲಿ ಲಾಸ್ಟ್ ತನಕ ಬರ್ತಾರೆ, ಬಂದು ಮತ್ತೆ ವಾಪಸ್ ಹೋಗ್ತಾರೆ. ಹೇಗೆ ಬರ್ತಾರೆ ಅವರು? ಅಂದರೆ ಒಂದು ಇದು ಥರ, ಒಂದು ಬ್ಲಾಕ್. ಎಷ್ಟು ಗಂಟೆಗೆ ನೀವು ನೋಡ್ತೀರ ಅವ್ರನ್ನ? ನೈಟ್ 12 ಕಾಲು 12:30. ನೀವು ಎಷ್ಟು ವರ್ಷದಿಂದ ಈ ಅರಣ್ಯದೊಳಗೆ ಬದುಕ್ತಾ ಇದ್ದೀರಾ? ಇಲ್ಲಿ ನಾನು 45 ವರ್ಷ ಆಯ್ತು. ನಾನು ಎಲ್ಲಿಂದ ಬರ್ತೀರಾ ನೀವು? ನಾನು KGF ಇಲ್ಲಿ ಬಂದು ರಿಲೇಷನ್ ಅವರು ಇದ್ರು. ಎಲ್ಲಿ? ಮೊದಲು ಕಂಪನಿಯಲ್ಲಿ. ಅವಾಗ ಅವರು ಇಲ್ಲಿಗೆ ಕರ್ಕೊಂಡ್ ಬಂದ್ರು ನನಗೆ. ಅವಾಗ ಎಷ್ಟು ವಯಸ್ಸು ನಿಮ್ಗೆ? ಅವಾಗ ಒಂದು 15 ಇರ್ಬೋದು. 15 ವರ್ಷ. ಕಾರಣ ಬಂದಿತ್ತು ಸರ್ ನೀವು? ಮೆಕ್ಯಾನಿಕ್ ಯಾರು ಇಲ್ಲ ಅಂತೇಳಿ, 2 ವೀಲರ್ ಮೆಕ್ಯಾನಿಕ್ ಯಾರು ಇಲ್ಲ ಅಂತೇಳಿ ಇಲ್ಲಿ ಕರ್ಕೊಂಡ್ ಬಂದ್ರು. ಇಲ್ಲಿ ಬಂದು ನೋಡಿದ್ರೆ ಒಂದು ಗಾಡಿನೂ ಇಲ್ಲ. ಕಂಪನಿದು ಮಾತ್ರ ಒಂದು 3 ಬುಲೆಟ್ ರನ್ ಆಗ್ತಾ ಇತ್ತು. ಆಮೇಲೆ ಒಂದೊಂದು ಗಾಡಿಯಾಗಿ ಬರ್ತಾ ಇತ್ತು. ಆಮೇಲೆ ಇಲ್ಲಿ ನಾನು ರಿಪೇರಿ ಮಾಡ್ಕೊಂಡು ಇಲ್ಲೇ ಇದ್ದೇನೆ. ಇದಾದ ಮೇಲೆ ಬಂದಾಗುತ್ತೆ. ಯಾವ್ದು ಹೇಳಿ? ಕುದುರೆಮುಖ ಬಂದಾಯ್ತು. ಇಡೀ ಕುದುರೆಮುಖ ಅನ್ನುವಂಥದ್ದು ಯಾರು ಮನುಷ್ಯರೇ ವಾಸ ಮಾಡೋದಿಲ್ಲ. ಇಡೀ ಅರಣ್ಯ ವ್ಯಾಪ್ತಿಯಲ್ಲಿ ನೀವೊಬ್ರು ಬದುಕ್ತಾ ಇದ್ರಿ. ನೀವ್ಯಾಕೆ ಉಳ್ಕೊಂಡ್ರೆ ಇಲ್ಲಿಗೆ? ಅಂದ್ರೆ ನನ್ನ ಹತ್ರ ಸುಮಾರು ಪ್ರಾಣಿ ಎಲ್ಲ ಉಂಟು, ಅದನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆ. ಅದು ಯಾವ ಪ್ರಾಣಿ? ಸಾಕು ಪ್ರಾಣಿ. ಕಾಡಿನ ಪ್ರಾಣಿ ಅಲ್ಲ. ಯಾವ್ದು ಹೇಳಿ? ಯಾವ್ದು? ನಾಯಿ, ಬೆಕ್ಕು. ಅದಕ್ಕೆ ಊಟ ಹಾಕೋದಕ್ಕೆ ಉಳ್ಕೊಂಡ್ರ. ಸೊ ನೀವು ಮದುವೆ ಆಗ್ಲಿಲ್ಲ? ಇಲ್ಲ. ಆ ನಂತರ ಈಗ ನೀವು ಒಬ್ಬಂಟಿಯಾಗಿ ಕಾಡಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಅದೇ 45 ವರ್ಷದಿಂದ ಇದ್ದೀನಿ. ಒಬ್ರೇ? ಹೌದು. ನಿಮ್ಗೆ ರಾತ್ರಿ ಇಲ್ಲಿ ಭಯ ಆಗುದಿಲ್ವಾ ಕಾಡೊಳಗೆ? ಇಲ್ಲ, ಭಯ ಅಂದ್ರೆ ಏನಂತಾನು ಗೊತ್ತಿಲ್ಲ. ಇದಾದ ಮೇಲೆ ನೀವು 3 ಜನರನ್ನ ಭೇಟಿ ಆಗ್ತೀರಾ, 3 ಆತ್ಮಗಳನ್ನ ಭೇಟಿ ಆಗ್ತಾವ ನಿಮ್ಗೆ. ಏನಾಗುತ್ತದೆ ಆಕ್ಚುಲಿ? ಘಟನೆ ಏನಾಗುತ್ತೆ? ಯಾಕಂದ್ರೆ ನಿಮ್ ಮುಂದೆನೆ ನಡೆದಿರುವಂತ ಘಟನೆ. ಅದರಿಂದ ಯಾರಿಗೂ ಏನು ಅಪಾಯ ಇಲ್ಲ. ಅಂದ್ರೆ
ಅಮಾವಾಸ್ಯೆ ದಿನ ಇಲ್ಲಿ ಬರೋದು ಹೋಗೋದು ನೋಡ್ತೀನಿ. ಹೇಗೆ ಬರ್ತಾರೆ? ಅಂದರೆ ಒಂಥರ ಕತ್ಲೆ ಥರ ಶೇಡ್. ನಡ್ಕೊಂಡು ಬರ್ತಾರೆ? ಎಷ್ಟು ಜನ? ಅಂದರೆ ಇಲ್ಲಿ 2 ಬರೋದು, ಆಚೆ 1, 3. ಇಲ್ಲಿ ಮರದಲ್ಲಿ ಇಲ್ಲಿ ಒಂದು ಇತ್ತು, ಆ ಮರದಲ್ಲಿ ನೇಣು ಹಾಕ್ಕೊಂಡು ತೀರೋದ್ರು. ನೇಣು ಹಾಕ್ಕೊಂಡು ಇಲ್ಲಿ ರೋಡ್ ಸೈಡಲ್ಲಿ ಮರ, ಅದು ಹೋದ ವರ್ಷ ಗಾಲಿಗೆ ಬಿದ್ದೋಯ್ತದೆ. ಭಾರಿ ದೊಡ್ಡ ಮರ. ಯಾಕೆ ನೇಣು ಹಾಕ್ಕೊಂಡ್ರು ಅವರು? ಅವ್ರು ಯಾರು, ಏನು? ಅದೆಲ್ಲ ನೋಡಿನೇ ನಾನು ಮದುವೆ ಆಗಿಲ್ಲ. ಅಲ್ಲ, ಯಾರು ಅವ್ರು ಆ್ಯಕ್ಚುಲಿ? ಅವರು ಮತ್ತೆ ಇನ್ನೊಬ್ರು ಪ್ರೈವೇಟ್. ಅಂದ್ರೆ ಕುದುರೆಮುಖದಲ್ಲೇ ಕೆಲಸ ಮಾಡ್ತಿದ್ರು. ಯಾವಾಗ? ಒಂದು 15-18 ವರ್ಷ ಆಗಿರ್ಬೋದು. 18 ವರ್ಷದ ಹಿಂದೆ. ಅವತ್ತು ಎಲ್ಲಿ ಬಂದು ನೇಣು ಹಾಕೊಳ್ತಾರ ಅವರು? ಇಲ್ಲಿ ಮರ ಒಂದಿತ್ತಲ್ಲ, ಈ ಮರದಲ್ಲಿ ನೇಣು ಹಾಕೊಂಡು ತೀರೋದ್ರು. ನೀವು ಅವಾಗ ಎಲ್ಲಿದ್ರ? ನಾನು ಇಲ್ಲೇ ಇದ್ದೆ. ಹೋದ್ರ ನೀವು ಅಲ್ಲಿಗೆ? ಹೋಗಿದ್ದು ನೋಡೋದಕ್ಕೆ. ನೇಣು ಹಾಕೊಂಡ್ಬಿಟ್ಟಿದ್ರು. ಅವ್ರು ಎಷ್ಟು ನಿಮ್ ಮಾತಾಡ್ತಿದ್ರು? ಡೈಲಿ ಮಾತಾಡ್ತಿದ್ರ? ಅಂದ್ರೆ ಕ್ಲೋಸ್. ಅವ್ರು ಇಲ್ಲೇ ಮನೆಗಳು ಎಲ್ಲ ಇತ್ತಲ್ಲ, ಅಲ್ಲೇ ಇದ್ರು. ಅವ್ರು ರಿಟೈರ್ಡ್ ಆಗಿತ್ತು? ರಿಟೈರ್ಡ್ ಇಲ್ಲ, ಇದು ಕೆಲಸ ರನ್ನಿಂಗಲ್ಲಿ ಇದ್ದಿದ್ದು. ಅವ್ರು ಅಲ್ಲಿ ಪ್ರಾಬ್ಲಮ್, ದಿನ ಜಗಳ ಆಡೋದು ಈ ಥರ ಎಲ್ಲ ಇತ್ತು. ಮತ್ತೆ ಇವ್ರದ್ದು ಎಲ್ಲ ಸೆಟಲ್ಮೆಂಟ್ ಆದ್ರೆ ಅವರು ಬೇರೆ ಕಡೆ ಹೋದ್ರು. ಇಲ್ಲಿ ಎಲ್ಲ ಮುಗೀತಲ್ಲ, ಬೇರೆ ಕಡೆ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ. ಅದಾದ್ಮೇಲೆ ಇವ್ರು ಮಾತ್ರ ಅಮಾವಾಸ್ಯೆ ದಿನ ಇಲ್ಲಿ ಬರೋದು ಹೋಗೋದು ನೋಡ್ತೀನಿ ನಾನು. ಏನು ಹೇಳ್ತೀರಾ? ಹೌದು. ಹೇಗೆ ಬರ್ತಾರೆ? ಅಂದರೆ ಅದೇ ಒಂದು ಶೇಡ್ ಥರ. ನಿಮ್ಗೆ ಅವರೇ ಅನ್ನೋದು ಹೇಗೆ ಗೊತ್ತು? ಗೊತ್ತಾಗತ್ತೆ. ಹೇಗೆ ನಡೆಯೋದು ಇದೆಲ್ಲ ಗೊತ್ತಾಗತ್ತಲ್ಲ. ಕರೆದ್ರ ನಿಮ್ಮನ್ನ ಯಾವತ್ತಾದ್ರೂ? ಇಲ್ಲ, ಕರೆದಿಲ್ಲ. ಅಂದರೆ ಈಗ ಇಲ್ಲಿನೂ ಕೂತ್ಕೊಂಡು ನೋಡ್ತೀನಿ, ಇಲ್ಲ ರೋಡ್ ಹತ್ರನೂ ಹೋಗಿ ನಿಂತ್ಕೊಂಡು ನೋಡ್ತೀನಿ. ನಿಮ್ಮ ಜೋಡಿ ಮಾತಾಡ್ತಾರೆ? ಮಾತಾಡೋದು. ಏನು ಮಾಡ್ತಾರೆ ಅವರು? ಅಂದರೆ ಸುಮ್ಮನೆ ನಾವು ಒಂದು ಇದು ಥರ ನೋಡೋದು ಅಷ್ಟೇ. ಎಷ್ಟು ಗಂಟೆಗೆ ಬರ್ತಾರೆ ಅವರು? ಅದು 12, 12 ಕಾಲು, 12:30 ಹಿಂಗೆ. ರಾತ್ರಿ? ನೈಟ್. ನೀವು ರಾತ್ರಿ ಇಡೀ ನಿದ್ದೆ ಮಾಡ್ತೀರಾ? ಇಲ್ಲ. ನಾನು ದಿನಕ್ಕೆ ನೈಟ್ ನಿದ್ದೆ ಮಾಡೋದು ಒಂದು 2 ಗಂಟೆ ಅಷ್ಟೇ. ಕಾರಣ? ಇಲ್ಲಿ ಪ್ರಾಣಿಗಳೆಲ್ಲ ನೋಡ್ಕೋಬೇಕಲ್ಲ, ಚಿರತೆ ಬರ್ತದೆ, ಅದ ಕಡೆಯಿಂದ ಅದೇ ಹತ್ರ ನಾಯಿಗಳು ಬೆಕ್ಕಲೆಲ್ಲ ಉಳಿಸ್ಬೇಕಲ್ಲ. ಹಂಗಾಗಿ ನಾನು ಇಲ್ಲಿ ಕೂತಿರ್ತೀನಿ. ಅದು ಒಂದು ಕೋಲ್ ಇದೆ, ಆ ಕೋಲ್ ಹಿಡ್ಕೊಂಡು ಆ ಗಾಡಿ ಮೇಲೆ ಕೂತಿರೋದು ರಾತ್ರಿ ನೈಟ್. ಮತ್ತೆ ಮಳೆ ಏನಾರು ಬಂದರೆ ಒಳಗೆ ಒಂದು ಚೇರ್ ಇದೆ, ಅದ್ರ ಮೇಲೆ ಹೋಗಿ ಕಾಲು ಸ್ವಲ್ಪ ಇದು ಮಾಡಿಕೊಂಡು ಚಳಿ ಏನಾಗುದಿಲ್ವಾ? ಚಳಿ ಆಗುತ್ತೆ, ಜರ್ಕಿನ್ ಅದು ಇದೆಲ್ಲ ಹಾಕೊಳ್ತೀವಿ ರಾತ್ರಿ ಇಡೀ. ಈಗ ರಾತ್ರಿ ಅಂತೂ ಬಸ್ ಎಲ್ಲ ಬಂದಾಗ್ಬಿಡುತ್ತೆ ಇಲ್ಲಿ ಬರೋದು. ಆಗುತ್ತೆ. ಅದಾದ್ಮೇಲೆ ಎಷ್ಟು ಗಂಟೆ ಭೇಟಿ ಆಗ್ತಾನೆ ಮತ್ತೆ ಆ ವ್ಯಕ್ತಿ ನಿಮ್ಮನ್ನು? ಅದೇ ಅಮಾವಾಸ್ಯೆ ದಿನ ಅಷ್ಟೇ, ಒಂದೇ ದಿನ ನೈಟ್ ಬರ್ತದೆ. ನೈಟ್ ಬಂದು ಒಂದು 12 12 ಕಾಲು 12:30 ಒಳಗೆ ಬಂದು ವಾಪಸ್ ಹೋಗ್ಬಿಡ್ತಾರೆ ಅಷ್ಟೇ. ನಿಮ್ಗೆ ಅವಾಗ ನೀವು ಅಲ್ಲಿ ನಿಂತರ ರೋಡಿಗೆ ಓಡ್ತೀರಾ ನೀವು? ರೋಡ್ಗೆ ಹೋಗ್ತೀನಿ. ನಾನು ಇಲ್ಲಿ ಸುತ್ತಾಡ್ತಾ ಇರ್ತೀನಿ ನೈಟೆಲ್ಲ, ಟಾರ್ಚ್ ಹಿಡ್ಕೊಂಡು ಸುತ್ತಾಡ್ತಾ ಇರ್ತೀನಿ. ಆ ಟಾರ್ಚ್ ಅಲ್ಲಿ ಬಿಡ್ತೀರಾ ಮರಕ್ಕೆ? ಟಾರ್ಚ್ ಹೊಡೆದ್ರೆ ಅಂದರೆ ಅದು ಶೇಡ್ ಹಾಗೆ ಕ್ಲಿಯರಾಗಿ ಕಾಣುತ್ತೆ. ಅವ್ರೆ ಅಂತ ನಿಮಗೆ? ಅದಾದ್ಮೇಲೆ ಇನ್ನಿಬ್ರು ಸಾಯ್ತಾರೆ. ಅವ್ರು ಎದಕ್ಕೆ ಸಾಯ್ತಾರೆ? ಅದು ಫ್ಯಾಮಿಲಿ ಪ್ರಾಬ್ಲಮ್ಮು. ಅದು ಎಣ್ಣೆ ಹಾಕ್ಕೊಂಡು ಬೆಂಕಿ ಹಚ್ಕೊಂಡು ಸುಟ್ಟೋದು. ಎಲ್ಲೇ ಇಬ್ರು? ಇನ್ನೊಬ್ರು ಅದು ಸ್ವಲ್ಪ ಸೀರಿಯಸ್ ಆಗಿ ಅವರು ವಿಷ ಕುಡಿದು. ಅವ್ರೆಲ್ಲಿ ಬರ್ತಾರೆ ಈಗ? ಅವರು ಅದೇ ಇಲ್ಲಿ, ಅವರು ಅಲ್ಲಿ ಮಾತ್ರ ಆ ಏರಿಯಾದಲ್ಲಿ, ಇವರಿಬ್ಬರು ಮಾತ್ರ ಇಲ್ಲಿ ಓಡಾಡ್ತಾರೆ ನೈಟ್. ಕೆಲವು ಟೈಮ್ ಅಲ್ಲಿ ಬ್ರಿಡ್ಜ್ ಮೇಲೆ ಕೂತಿರ್ತಾರೆ. ಅಲ್ಲಿ ಒಂದು ದೊಡ್ಡದು ಒಂದು ಬ್ರಿಡ್ಜ್ ಇದೆ, ಅಲ್ಲಿ ಕೂತಿರ್ತಾರೆ. ಮತ್ತು ನಾನು ಬೆಕ್ಕಿಗೆಲ್ಲ ಊಟ ಎಲ್ಲ ಕೊಟ್ಟು ಬರೋದು ಲೇಟ್ ಆಗುತ್ತಲ್ಲ, ಹಂಗಾಗಿ ಒಂದೊಂದು ಟೈಮ್ ಅಲ್ಲೇ ಸಿಗ್ತಾರೆ ಬ್ರಿಡ್ಜ್ ಹತ್ರ ನನಗೆ. ಸತ್ತೋಗಿ ಎಷ್ಟು ವರ್ಷ ಆಯ್ತು ಅವರು? ಅವರು ಹೋಗಿ ಸುಮಾರು ಕಂಪನಿ ಕ್ಲೋಸ್ ಆಗೋದು ಮುಂಚೆನೆ, ಕಂಪನಿ ರನ್ನಿಂಗ್ ಇರುವಾಗ 2000 ಇಸ್ವಿ, 25 ವರ್ಷ ಆಯ್ತು. ಹೌದು. ಸತ್ತು 25-30 ವರ್ಷ ಆಗಿರ್ಬೋದು. ಯಾಕಂದರೆ 2005ರಲ್ಲಿ ಕಂಪನಿ ಕ್ಲೋಸ್ ಆಗಿದ್ದು. ಎಲ್ಲಿ ಬ್ರಿಡ್ಜ್? ಇಲ್ಲಿ ಮುಂದೆ ಒಂದು ಬ್ರಿಡ್ಜ್ ಇದೆ, ದೊಡ್ಡ ಬ್ರಿಡ್ಜ್ ಇದೆ. ಅಲ್ಲಿ ಇದು ನದಿ ಹರಿಯುತ್ತಲ್ಲಿ ಕೆಳಗೆ, ಮೇಲೆ ಬ್ರಿಡ್ಜ್ ಮೇಲೇನೆ. ಏನ್ ಮಾಡಿ ಕೂತ್ಕೊಂಡಿರ್ತಾರೆ? ಅಲ್ಲಿ ಕೂತಿರ್ತಾರೆ. ಏನು ಏನಾದ್ರು ಮಾತಾಡ್ತಾರ ನಿಮ್ ಜೋಡಿ? ಇಲ್ಲ. ಏನು ಕೇಳೋದಿಲ್ಲ. ಅಂದ್ರೆ ಇನ್ನೊಂದಂದ್ರೆ ನಾವು ಪ್ರೇಯರ್ ಮಾಡೋದು ಜಾಸ್ತಿ ಅಲ್ಲ, ನನ್ನ ಕಣ್ಣಿಗೆಲ್ಲ ಕಾಣುತ್ತೆ, ಮತ್ತೆ ಹತ್ರ ಬರಲ್ಲ, ಹತ್ರದಲ್ಲಿ ಬರೋದೇ ಇಲ್ವಾ? ಅಂದ್ರೆ ನಾವು ಪ್ರೇಯರ್ ಮಾಡೋದು ಜಾಸ್ತಿ ಅಲ್ಲ, ನಮ್ಮನ್ನ ಕಂಡ್ರೆ ದೂರ ಹೋಗ್ತಾರೆ, ಅಂದ್ರೆ ಕಣ್ಣಿಗೆ ಕಾಣುತ್ತೆ. ಅವ್ರು ಒಬ್ರು ಇರ್ತಾರೆ. ಅದಾದ್ಮೇಲೆ ಇನ್ನೊಬ್ರು ಅದೇ ಇಬ್ರು ಇಲ್ಲೇ ಓಡಾಡ್ತಾರೆ ಈ ಮೈನ್ ರೋಡಲ್ಲಿ. ಅದು ಯಾವತ್ತು? ಅಮಾವಾಸ್ಯೆ ದಿನ, ಒಂದೇ ದಿನ ಅಷ್ಟೇ. ನಾವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ವಾ? ಅಂದರೆ ನಿಮಗೆ ಇದಾದರೆ ನೋಡ್ಬೋದು, ಅದ್ರ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಇದಿಲ್ಲ, ಅಂದರೆ ಒಂದು ಇದಿದೆ, ಅದು ನೋಡೋಂಥ ಶಕ್ತಿ ಇರಬೇಕು. ಅಲ್ಲಲ್ಲ, ರಾತ್ರಿ ಎಷ್ಟು ಗಂಟೆ ಬರಬೇಕು? ಕಾಣುತ್ತೆ. ಅಲ್ಲ, ರಾತ್ರಿ ಬರ್ಬೋದಾ ಈ ರೋಡಿಗೆ? ಬರ್ಬೋದು. ಅಂದರೆ ಇದು ಗಾಡಿಗಳೆಲ್ಲ ಓಡಾಡ್ತಾವೆ, ನಡ್ಕೊಂಡು ಯಾರು ಹೋಗ್ಬಾರ್ದು. ಅಂದರೆ ಅವ್ರವ್ರು ಇದು ಅಲ್ಲ, ನೋಡಿದ ಕೂಡಲೇ ಕಣ್ಣು ಕಂಡ್ರೆ
ನೋಡಿದ್ಕೂಡಲೇ ಭಯ ಆಗ್ಬಿಡ್ತಾರೆ, ಹಾರ್ಟ್ ಅಟ್ಯಾಕ್ ಅದು ಇದು ಆಗ್ತಾವೆ. ಧೈರ್ಯ ಇದ್ದರೆ ನೋಡ್ಬೋದು. ಅಡುಗೆ ಎಲ್ಲ ಹೇಗೆ ಮಾಡ್ತೀರಾ ನೀವು? ಏನು ಊಟಕ್ಕೆ ಮಾಡ್ಕೊಳ್ತೀರಾ? ಅಂದರೆ ಬೆಕ್ಕು ಇದಕ್ಕೆಲ್ಲ ನನಗೆ ವೆಜ್. ನೀವು ನಾನ್ ವೆಜ್ ತಿನ್ನೋದಿಲ್ಲ? ಇಲ್ಲ, ಯಾಕೆ? ಅಂದರೆ ನನಗೆ ಆಗಲ್ಲ ಅನ್ನೋದ್ರಿಂದನೇ ವೆಜ್. ವೆಜ್. ಇದಾದ ಮೇಲೆ ನೀವು ಬದುಕಿನಲ್ಲಿ ಬ್ರಹ್ಮಚಾರಿ ಏಕೆ ಆಗ್ತೀರಾ? ಅಂದರೆ ಅದೇ ಈಗ ಹೇಳಿದ್ನಲ್ಲ, ಅದು ಫ್ಯಾಮ್ಲಿ ಎಲ್ಲ ನೋಡಿ ನೋಡಿ ಮದುವೆ ಆಗೋದು ಇದು. ಯಾಕಂದರೆ ಈಗ ಮದುವೆ ಆದರೆ 1-2 ವರ್ಷ 3 ವರ್ಷ ಚೆನ್ನಾಗಿರ್ಬೋದು, ಆಮೇಲೆ ಬೆಕ್ಕು ಬೇಡ ನಾಯಿ ಬೇಡ ಅಂತ ಸುಮ್ಮನೆ ಕಿರಿಕಿರಿ ಆಗ್ತಾ ಇರ್ತದೆ. ಅದಕ್ಕೆ ಆ ಕಿರಿಕಿರಿನೇ ಬೇಡ, ಫ್ರೀಯಾಗಿರ್ಬೋದು ಅಂಥೇಳಿ ಬೇಡ ಅಂತ. ಈಗ ವಯಸ್ಸು ಎಷ್ಟು ನಿಮಗೆ? 61. ನಿಮ್ಮ ರಿಲೇಷನ್ ಯಾರಾದರೂ ಇದ್ದಾರಾ? ಇದ್ದಾರೆ, ಎಲ್ಲಿ? ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಮತ್ತು ತಮ್ಮ ತುಮಕೂರಲ್ಲಿ ಇದ್ದಾನೆ. ತಂದೆ ತಾಯಿ? ತಂದೆ ತಾಯಿ ಇಲ್ಲ, ಅಣ್ಣನೂ ತೀರುವಾಗಿದೆ, ಬ್ಯಾಂಗ್ಳೂರಲ್ಲಿ ಇದೆ. ಈಗ ತಮ್ಮ ತುಮಕೂರಲ್ಲಿ ಇದ್ದಾನೆ. ನಿಮ್ಮ ನೋಡೋದಕ್ಕೆ ಯಾವಾಗ? ತಿಂಗಳಿಗೆ ಒಂದ್ಸಲ ಇಲ್ಲಿ ಬರ್ತಾನೆ, ಬಂದು ನೋಡಿ ಮಾತಾಡಿ ಹೋಗ್ತಾನೆ. ಅಲ್ಲ, ನಿಮ್ಮ ಜಗತ್ತಿ ಕಾಡು ಇದರಲ್ಲಿ ಏನೂ ಇಲ್ಲಲ್ರಿ? ಎಲ್ಲ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಅಷ್ಟೇ. ಅಂದ್ರೆ ವ್ಯವಸ್ಥೆ ಇಲ್ಲ ಆದ್ರೂ ಅಂದ್ರೆ ಇಡೀ ಇದನ್ನ ಕುದುರೆ ಮುಖನ ಎಲ್ಲರೂ ಬಿಟ್ಟು ಹೋದ್ರು, ನೀವ್ಯಾಕೆ ಒಬ್ರೇ ಉಳ್ಕೊಂಡ್ರ? ಅಂದ್ರೆ ಪ್ರಾಣಿ ಮುಖ್ಯ ಅಲ್ಲ, ಪ್ರಾಣಿಗೋಸ್ಕರ ನೀವು ಇಲ್ಲಿ ಬದುಕ್ಲಿಕ್ಕೆ ಶುರು ಮಾಡಿದ್ರೆ ಕುದುರೆ ಮುಖ ಎಲ್ಲ ಬಿಟ್ಟು ಹೋದ್ರಲ್ಲ? ಎಲ್ಲ ಬಿಟ್ಟು ಹೋದ್ರು, ಪ್ರಾಣಿಗಳಿಗೋಸ್ಕರ ನಾನು ಇಲ್ಲಿದ್ದೀನಿ. ಇದಾದ್ಮೇಲೆ ಇದು ತುಂಬಾ ದಟ್ಟವಾದ ಬೆಟ್ಟ. ಅಂದ್ರೆ ಅದೇ ಈಗ ಹೇಳಿದ್ನಲ್ಲ, ಅಮಾವಾಸ್ಯೆ ದಿನ ಬರ್ತದೆ ಹೋಗ್ತದೆ. ಅಂದ್ರೆ ನನ್ನ ಹತ್ರ ಬರಲ್ಲ, ಯಾರಿಗೂ ಏನು ಪ್ರಾಬ್ಲಮ್ ಮಾಡಿಲ್ಲ ಇನ್ನು. ಅದು ಪಾಡಿಗೆ ಬರ್ತದೆ, ಅದು ಹೋಗ್ತದೆ. ಕೆಲವ್ರಿಗೂ ಇನ್ನೂ ಗೊತ್ತಿಲ್ಲ, ನಾವು ಇಲ್ಲಿ ಇದ್ದು ನೋಡ್ತೀವಿ, ನಮಗೆ ಗೊತ್ತಾಗುತ್ತೆ. ಅಂದ್ರೆ ಹೌದು, ನೀವು ಇಲ್ಲೇ ಬದುಕುದಲ್ಲಿ ಕಾಡು ಒಳಗೆ ಈ ರೀತಿ ಹೌದು. ರಾತ್ರಿ 11 ಗಂಟೆಗೆ ನಿಮ್ ಭೇಟಿ ಆಗುತ್ತಾ? 12 ಗಂಟೆಗೆ ಇಲ್ಲೇ ಕೂತಿರೋದು ನಾನು ಹೊರಗಡೆ. ನೈಟು ಸುಮ್ಮನೆ ಕೂತ್ಕೊಂಡಿರ್ತೀರಾ? ಹಿಡ್ಕೊಂಡು ಆ ಕೋಲು ಒಂದು ಹಿಡ್ಕೊಂಡು ಕೂತಿರ್ತೀನಿ. ಅಕಸ್ಮಾತ್ ಮಳೆ ಏನಾರು ಬಂದ್ರೆ ಆ ರೂಮ್ ಒಳಗೆ ಅಲ್ಲಿ ಕೂತ್ಕೊಳ್ತೀನಿ. ನಿಮ್ಗೆ ಏನ್ ಅನ್ಸೋದಿಲ್ವಾ ಜೀವನದಲ್ಲಿ ನಾನು ಹೀಗೆ ಇದೇನೆ ಈ ಕಾಡು ಒಳಗೆ ನಾನು ಒಬ್ಬನೇ ಆಗ್ಬಿಟ್ಟೆ ಅಂತ ಹೇಳಿ? ಇಲ್ಲ, ನನ್ನ ಬಗ್ಗೆ ನಾನು ಚಿಂತೆ ಮಾಡಿಲ್ಲ. ನನಗೇನಂದ್ರೆ ಎಲ್ಲ ಪ್ರಾಣಿ ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಸಾಕು ಪ್ರಾಣಿಗಳು. ಈಗ ದೇವ್ರ ಹತ್ರನೂ ಅದೇ ನಾನು ಕೇಳ್ತಾ ಇದ್ದೀನಿ. ಇವಾಗ ನಾನು ಇರೋ ತನಕ ನಾನು ನೋಡ್ಕೊಳ್ತೀನಿ. ನಾನು ಹೋಗೋದು ಟೈಮ್ ಮುಂಚೆನೇ ಪ್ರಾಣಿಗಳು ನನ್ನ ಹತ್ರ ಇರಬಾರ್ದು. ನನಗಿಂತ ಚೆನ್ನಾಗಿ ನೋಡೋರ ಹತ್ರ ಒಪ್ಪಿಸ್ಬೇಕಾದ್ರು. ಆ ಥರ ನಾನು. ಯಾರಾದರೂ ಇದ್ದಾರೆ ಈ ಭಾಗದಲ್ಲಿ ಪ್ರಾಣಿಗಳನ್ನು ನೋಡ್ಕೊಳ್ಳೋರು? ಯಾರು ಇಲ್ಲ, ಅದು ದೇವರು ಅದು ರೆಡಿ ಮಾಡ್ತಾರೆ. ಇದಾದ್ಮೇಲೆ ನಿಮಗೆ ಆ 3 ಜನ ಯಾವತ್ತು ಭೇಟಿ ಆಗ್ಲಿಕ್ಕೆ ಶುರು ಮಾಡಿದ್ರು? ಅಂದರೆ 3 ಜನ ಒಟ್ಟಿಗೆ ಇದು ಆಗಿಲ್ಲ, ಬೇರೆ ಬೇರೆ ದೂರ ಇದು. ಜೀವಂತ ಇರುವಾಗ ಅವರು ಮನೆಗೆಲ್ಲ ಹೋಗಿರ್ತೀನಿ ನಾನು. ಹೋಗಿ ಒಳ್ಳೆ ಕ್ಲೋಸ್ ನನಗೆ. ಹೋಗಿ ಮಾತಾಡ್ಕೊಂಡು ಎಲ್ಲ ಟೀ ಕಾಫಿ ಎಲ್ಲ ಕೊಡೋರು ಎಲ್ಲ ಕುಡ್ಕೊಂಡು ಎಲ್ಲ ಬಂದಿದ್ದೀನಿ. ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್. ನೇಣು ಹಾಕೊಂಡು ಸಾಯ್ತಾರೆ. ಹಾಗಾಗಿ ಆತ್ಮಗಳು ಓಡಾಡ್ತಾವೆ. ಆತ್ಮಗಳು ಓಡಾಡ್ತಾವೆ. ಎಲ್ಲೆಲ್ಲಿ? ಇಲ್ಲೇ ಮೇನ್ ರೋಡಲ್ಲಿ ಬರ್ತದೆ, ಮತ್ತು ಬ್ರಿಡ್ಜ್ ಹತ್ರ ಸಿಗುತ್ತೆ. ಅಲ್ಲಿ ಟರ್ನಿಂಗ್ ಇದೆ, ಟರ್ನಿಂಗ್ ಹತ್ರ ಸಿಗ್ತದೆ. ನಾನು ಇದೇ ರೋಡಲ್ಲಿ ಓಡಾಡೋದು. ಮುಂಚೆಲ್ಲ ಮಾರ್ಕೆಟಲ್ಲಿ ಸುಮಾರು ಒಂದು 12 ಬೆಕ್ಕು ಇತ್ತು. ಆವಾಗ ಚಿಕನ್ನೆಲ್ಲ ಬೇಯಿಸಿ, ಮೀನು ಚಿಕನ್ನೆಲ್ಲ ತೊಗೊಂಡೋಗಿ 3:30-4 ಗಂಟೆಗೆಲ್ಲ ಅಲ್ಲಿ ಹೋಗ್ತಿದ್ದೆ. ಹೋಗಿ ಬೆಕ್ಕಿಗೆಲ್ಲ ತಿನ್ನಿಸಿ ಆಮೇಲೆ ಬರೋದು. ಬೆಳಿಗ್ಗೆನಾ? ಬೆಳಿಗ್ಗೆ. ಆ ಥರ ಇದಾಗಿತ್ತು. ಆಮೇಲೆ ಅಲ್ಲಿ ಮತ್ತೆ ಅಲ್ಲಿಂದ ಸ್ವಲ್ಪ ಕಮ್ಮಿ ಆಗಿತ್ತಲ್ಲ, ಈಗ 6:30-7 ಗಂಟೆಗೆ ಹೋಗಿ ಕೊಟ್ಟು ಬರ್ತಾರೆ. ಈಗ ಹೋಗ್ತೀರಲ್ಲಿ? ಹೌದು, ಬೆಕ್ಕು ಉಂಟು. ಆಹಾರ ಕೊಡೋದಕ್ಕೆ ನಾಯಿ ಇದೆ, ಅವಕ್ಕೆಲ್ಲ